ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಿಶ್ವವಸು ಸಂವತ್ಸರ ಹಾಗೆ ಯುಗಾದಿ ಭವಿಷ್ಯ ಧನುರಾಶಿ ಧನುಲಗ್ನಕ್ಕೆ ಈ ಒಂದು ವರ್ಷಗಳ ಕಾಲ ಹೇಗಿರ್ತಕ್ಕಂಥದ್ದಿರುತ್ತೆ. ಈ ವರ್ಷ ವಿಶ್ವ ವಸು ಸಂವತ್ಸರ ಹೊಸ ಫಲಗಳನ್ನು, ಒಂದು ಚೈತನ್ಯವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾತಕಕ್ಕೆ ಬರ್ತದ, ಅಥವಾ ನಿಮ್ಮ ಲಕ್ ಫ್ಯಾಕ್ಟರ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತಾ, ಅದೃಷ್ಟದಲ್ಲಿ ಕೊರತೆಗಳು ಉಂಟಾಗ್ತಕ್ಕಂಥದ್ದು ಬರ್ತದ, ಗುರುವಿನ ಅನುಗ್ರಹದಿಂದ ಸಕಲವನ್ನು ಜಯಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದ. ಈ ಗಜಕೇಸರಿ ಯೋಗದ ಪರಿಣಾಮವಾಗಿ ನಿಮಗೆ ಗುರುವಿನ ಅನುಗ್ರಹದ ಮೇರೆಗೆ ನಿಮಗೆ ಯಾವ ಫಲಗಳು ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಇನ್ನೂ ಕೂಡ ಕಂಕಣ ಭಾಗ್ಯ ಲಭ್ಯ ಆಗಿಲ್ಲದಲೇ ಇರತಕ್ಕಂಥ ಪುರುಷರಾಗಿರ್ಬೋದು, ಆ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಬರ್ತದ. ನೆಮ್ಮದಿಯ ಸ್ಥಾನಕ್ಕೆ ಕೊರತೆ ಬರಬಹುದಾ? ಮನೆ ಕಟ್ತಕ್ಕಂಥವ್ರಿಗೆ ಮನೆಯ ಒಂದು ನಿರ್ಮಾಣ ಮಾಡ್ತಕ್ಕಂಥದ್ದು ಬರಬಹುದಾ? ಧನುರಾಶಿ ಧನುಲಗ್ನದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅಂದರೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಸುಸಂದರ್ಭವನ್ನು ಒದಗಿಸ್ಕೊಡುತ್ತಾ, ಅಥವಾ ವಿದೇಶ ಭಾಗ್ಯವನ್ನು ಕೊಡ್ತಕ್ಕಂಥದ್ದಿರುತ್ತಾ? ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಅದಕ್ಕಿಂತ ಮೊದಲು ನೋಡಿ, ಖಂಡಿತವಾಗಿ ಈ ಧನುರಾಶಿ ಧನುಲಗ್ನಕ್ಕೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರತಕ್ಕಂಥವರಾಗಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರಾಗಿರ್ಬೋದು, ಸಾಲ ಸೂಲಗಳು ಜಾಸ್ತಿ ಇದ್ದವರಾಗಿರ್ಬೋದು. ಈ ಒಂದು ವರ್ಷ ಧನುರಾಶಿ ಧನುಲಗ್ನಕ್ಕೆ ವ್ಯಾಪಾರ ವಹಿವಾಟುಗಳು, ಸಾಲದಲ್ಲಿರ್ತಕ್ಕಂಥವರಾಗಿರ್ಬೋದು, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರಾಗಿರ್ಬೋದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರತಕ್ಕಂಥವರಾಗಿರ್ಬೋದು, ದಿ ಫುಲ್ ಸ್ಟಾಪ್ 200% ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದಿರುತ್ತೆ. ಯಾವ ರೀತಿ ಒಂದು ಫಲಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಧನುರಾಶಿ ಧನುಲಗ್ನದವ್ರಿಗೆ, ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಈ ವಿಶ್ವವಸು ಸಂವತ್ಸರ ಮೊದಲು ವಿದ್ಯಾರ್ಥಿಗಳಿಗೆ, ಹಾಗೆ ಈ ವ್ಯವಸಾಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮನೆಯನ್ನು ಆಸ್ತಿ ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ ಯಾವ ಫಲಗಳಿದೆ? ಒಂದು ವಿದ್ಯಾರ್ಥಿ ಫಲಗಳನ್ನು ನಾವು ನೋಡಿದಾಗ, ವಿದ್ಯಾರ್ಥಿ ಫಲಗಳು ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಜನೆ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಎಚ್ಚರ. ಯಾರು ವಿದ್ಯಾಕ್ಷೇತ್ರದಲ್ಲಿದ್ದೀರೋ, ಒಮ್ಮೊಮ್ಮೆ ನಿಮ್ಮ ಜಾತಕದಲ್ಲೂ ಚತುರ್ಥ ಭಾವದಲ್ಲೇ ಶನಿ ಇದ್ದಾನೆ ಅಂದಾಗ ಖಂಡಿತವಾಗಿ ಒಂದು ಬ್ರೇಕ್ ಡೌನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಎಚ್ಚರ. ಈ ಪ್ರೈಮರಿ ಹಂತದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ PUC ಒಳಗಡೆ ಇರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಎಜುಕೇಷನ್ ಭಂಗವಾಗಬಹುದು. ಗುರುವಿನ ಅನುಗ್ರಹವಿರೋದ್ರಿಂದ ಮಾತ್ರ ಬಚಾವಾಗ್ತೀರಿ. ಆದರೆ ಜಾತಕದಲ್ಲೂ ಸಹಿತವಾಗಿ ಚತುರ್ಥ ಭಾವ ಶನಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬಂದ್ಬಿಡ್ತದೆ. ಅದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಯಾರು ಈ ಧನುರಾಶಿ ಧನುಲಗ್ನದಲ್ಲಿದ್ದೀರೋ, ಈ ಒಂದು ವರ್ಷ ಆ ಕ್ಷೇತ್ರ ಸ್ವಲ್ಪ ನೀವು ಎಫರ್ಟ್ ಹಾಕಿ ಓದಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ವಿದೇಶದಲ್ಲಿ ಓದ್ತಕ್ಕಂಥವ್ರಿಗೆ ಒಂದು ಸುದಿನದ ಅವಕಾಶಗಳು ನಿರ್ಮಾಣ ಆಗ್ತದೆ. ಖಂಡಿತವಾಗಿ ಎಲ್ಲರಿಗೆ ಒಳ್ಳೆಯ ಅವಕಾಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ. ಇನ್ನು ಮನೆಯ ಕ್ಷೇತ್ರ, ಆಸ್ತಿ ವಿಚಾರದಲ್ಲಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ. ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಅವ್ರಿಗೂ ಕೂಡ ಒಳ್ಳೆಯ ಒಂದು ಫಲ ನಿರ್ಣಯನ ಮಾಡ್ತಕ್ಕಂಥದ್ದಿರುತ್ತೆ. ಮನೆ ಕಟ್ತಕ್ಕಂಥ ಯೋಗಗಳು ನಿರ್ಮಾಣ ಆಗ್ತಕ್ಕಂಥ ಸನ್ನಿವೇಶಗಳು, ಅಂದರೆ ಈ ಮನೆಯ ವಿಚಾರದಲ್ಲಿ ಏಳಿಗೆ, ಆಸ್ತಿ ವಿಚಾರದಲ್ಲಿ ಏಳಿಗೆ, ಖರೀದಿ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ಕಟ್ತಕ್ಕಂಥವ್ರಿಗೆ ಈ ವಿಶ್ವವಸು ಸಂವತ್ಸರ ಧನುರಾಶಿ ಧನುಲಗ್ನದವ್ರಿಗೆ ಖಂಡಿತವಾಗಿ ಶುಭತ್ವವನ್ನು ಕೊಡುತ್ತೆ. ಹಾಗೆ ನೀವು ಈ ಮನೆ ಕಟ್ತಾ ಇದ್ದೀನಿ ಅಂದಾಗ, ಮನೆ ನಿರ್ಮಾಣಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಈ ಒಂದು ಸುಸಂದರ್ಭ ವಿಶ್ವವಸು ಸಂವತ್ಸರ ನಿಮಗೆ ಕೊಡ್ತದೆ. ಯಾರು ಧನುರಾಶಿ ಧನುಲಗ್ನದಲ್ಲಿದ್ದೀರೋ, ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಖಂಡಿತ ಕೆಲಸನೂ ಸಹಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರ. ಒಳ್ಳೆಯ ಕೆಲಸ ಸಿಕ್ಕಿರಲಿಲ್ಲ, ಸಂಬಳ ಕಡಿಮೆ ಇತ್ತು ಅಂತಕ್ಕಂಥವ್ರಿಗೂ ಸಹಿತವಾಗಿ ಒಳ್ಳೆಯ ಕೆಲಸ ಲಭ್ಯ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ.
ನಿಮ್ಮ ಈ ಒಂದು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು. ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಫಾರ್ ದಿಸ್ ಪೀರಿಯಡ್. ಯಾರು ಧನುರಾಶಿ ಧನುಲಗ್ನಗಿದ್ದರೋ ಖಂಡಿತವಾಗಿ ಈ ಕ್ಷೇತ್ರ ಫಲದವ್ರಿಗೆ ಅಭಿವೃದ್ಧಿ, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಸ್ಪೋರ್ಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಸಹಿತವಾಗಿ ಒಳ್ಳೆಯ ಒಂದು ಸಮಯ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ. ಹಾಗೇ ಇನ್ನು ಮದುವೆ ವಿಚಾರಕ್ಕೆ ಬಂದಾಗ, ವ್ಯಾಪಾರ ವಿಚಾರಕ್ಕೆ ಬಂದಾಗಲೂ ಸಹಿತವಾಗಿ ಖಂಡಿತವಾಗಿ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಲಭ್ಯ ಅಂತ ನೋಡಿದ್ವಿ. ಆದರೆ ಅತಿ ಬುದ್ಧಿ ವಿನಾಶ ಕಾರಣ, ಇದೊಂದು ಹೇಳ್ಬಿಡ್ತೀನಿ ಫಸ್ಟ್. ಅತಿಯಾದಂಥ ಬುದ್ಧಿವಂತಿಕೆ ಧನುರಾಶಿ ಲಗ್ನಕ್ಕೆ ವಿನಾಶಕ್ಕೆ ಕಾರಣ ಆಗ್ತದೆ. ಒಂದು ಮಾಡ್ರೇಟಾಗಿ ಇಟ್ಕೋಬೇಕು ಭಾಳ ಮುಖ್ಯವಾಗಿ. ಹಾಗೆ ನೋಡಿ, ಧನುರಾಶಿ ಧನುಲಗ್ನಕ್ಕೆ ಒಮ್ಮೊಮ್ಮೆ ಭಾಗ್ಯಸ್ಥಾನದಲ್ಲಿ ಕೇತುವಿದ್ದಾನೆ, ಭಾಗ್ಯವನ್ನು ಕಟ್ ಮಾಡಿಬಿಡುತ್ತೆ ಅವನ ಸರಿ. 9ರ ಸ್ಥಾನ ಆಧ್ಯಾತ್ಮಿಕವಾಗಿರಬೇಕಾಗ್ತದೆ. ಅಲ್ಲಿ ಆಧ್ಯಾತ್ಮಿಕ ಒಲವುಗಳನ್ನು ಜಾಸ್ತಿ ಬೆಳೆಸ್ಕೋಬೇಕಾಗ್ತದೆ. ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇರುತ್ತೆ. ಈ ಒಂದು ಧಾರ್ಮಿಕತ ಒಲವುಗಳು ನಿಮಗಿದ್ದರೆ ಮಾತ್ರ ಒಳ್ಳೆಯ ಫಲ, ಇಲ್ಲಾಂದರೆ ಭಾಗ್ಯ ಕಟ್ಟಾಗ್ಬಿಡುತ್ತೆ. ಅಂದರೆ ಭಾಗ್ಯ ಕಟ್ಟಂದರೆ ದೇವರ ಆಶೀರ್ವಾದ ಕಡಿಮೆ ಆಗ್ತದೆ. ದೇವರ ಆಶೀರ್ವಾದ ಸಮಸ್ಯೆಗಳು ಕೆಲವೊಂದು ಬಾರಿ ಸಹಾಯ ಹಸ್ತ, ನೀವೇನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ದೀವಿ ಅಂದರೆ ಅಲ್ಲಿ ನಿಮಗೆ ಸಹಾಯದ ಕೊರತೆ ಉಂಟಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಧನುಲಗ್ನದವರು ಅತಿಯಾದಂಥ ಆತ್ಮವಿಶ್ವಾಸಗಳನ್ನು ಬಿಡಬೇಕು. ನಾನು ಅಂತಕ್ಕಂಥ ಅಹಮನ್ನು ಬಿಡಬೇಕು. ವಾದ ವಿವಾದಗಳಲ್ಲಿ ತೊಡಗ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೋಬೇಕು. ಇನ್ನು ಸಂತಾನ ಭಾಗ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಧ್ಯತೆ ಅಂದರೂ ಅದು ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಮಟ್ಟಿಗೆ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನ ಸ್ಟ್ರಾಂಗ್ ಇದ್ದು ನೋಡ್ಕೊಳ್ಳೋದಾದರೆ, ಗುರುವಿನ ಅನುಗ್ರಹ ಹೇಗಿದೆ ನೋಡ್ಕೊಳ್ಳೋದಾದರೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಈ ಒಂದು ಕ್ಷೇತ್ರದಲ್ಲಿ ಬರ್ತದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಂದು ಸಿಂಹಾಸನವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ರಾಜಗಾಂಭೀರ್ಯತೆ ಇರತಕ್ಕಂಥದ್ದು ಈ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗಿಬಿಡ್ತದೆ. ಖಂಡಿತವಾಗಿ ವಿಶ್ವ ವಸು ಸಂವತ್ಸರ ಧನುರಾಶಿ ಧನುಲಗ್ನಕ್ಕೆ ನಿಮ್ಮ ಪ್ರಯತ್ನ ಎಷ್ಟಿರ್ತದೋ ಅಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ. 200% ನಿಮಗೆ ಒಳ್ಳೆಯ ಕಾಲ ನಿರ್ಮಾಣ ಆಗ್ತದೆ. ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು, ಗುರುವಿನ ಅನುಗ್ರಹ, ಸಮಸ್ಯೆಗಳ ಪ್ರಮಾಣವಿದ್ದರೂ ಸಹಿತವಾಗಿ ಗುರುವಿನ ಅನುಗ್ರಹ ನಿಮಗೆ ಲಭ್ಯ ಆಗುತ್ತೆ. ಯಾರು ಧನುರಾಶಿ ಧನುಲಗ್ನದಲ್ಲಿದ್ದಾರೋ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ. ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಪಠನೆ ಮಾಡಿ. ಖಂಡಿತವಾಗಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ಗಣೇಶನಿಗೆ ಗರ್ಕಿಯನ್ನು ಪ್ರಧಾನವಾಗಿ ಆರವಾಗಿ ಕೊಡ್ತಕ್ಕಂಥದ್ದು ನಿಮಗೆ ಶುಭತ್ವ, ಭಾಗ್ಯ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಬರುತ್ತೆ. ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ. ಅಡೆತಡೆಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಧನುರಾಶಿ ಧನುಲಗ್ನದವ್ರಿಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಗುರುವಿನ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಅರಿಶಿಣದ ಕೊಮ್ಮನ್ನು ತೆಗೆದು ಹಣೆಲಿಟ್ಕೊಳ್ಳಿ, ಗುರುವಿನ ಅನುಗ್ರಹ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಇವೆಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಆಯಾ ಫಲಗಳನ್ನು ನೋಡಬೇಕಾಗ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ಚತುರ್ಥ ಭಾವದಲ್ಲಿ ಹೋಗಿರೋದ್ರಿಂದ ಧನಕ್ಕೂ ಕೂಡ ಕೊರತೆ ಉಂಟಾಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಚೆನ್ನಾಗಿ ಮೂಡಿ ಬರ್ತಕ್ಕಂಥದ್ದಿರುತ್ತೆ. ಖಂಡಿತ ನಿಮಗೆ ಒಳ್ಳೆಯ ಒಂದು ಸುಸಂದರ್ಭ ಅಂತ ಕೂಡ ನೋಡಿದ್ವಿ. ಎಲ್ಲ ಮುಕ್ತರಾಗ್ತಕ್ಕಂಥ ಸನ್ನಿವೇಶಗಳನ್ನು ತಂದುಕೊಡುತ್ತೆ. ಭಾಗ್ಯವನ್ನು ನೀವು ವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.